Hello foodies! Welcome to Prakruthi Paakashaaleಗ. ಇವತ್ತಿನ ರೆಸಿಪಿ ದ ಮೋಸ್ಟ್ ಈಸಿಯೆಸ್ಟ್ ಡ್ರಿಂಕ್ ವಾಟರ್ಮೆಲನ್ ಆಗ್ವಾ ಫಸ್ಕಾ. ಇದು ಸ್ಪೇನಲ್ಲಿ ತುಂಬ ಫೇಮಸ್, ತುಂಬಾ ಚೆನ್ನಾಗಿರುತ್ತೆ. ಸಖತ್ ಸಿಂಪಲ್ ಮತ್ತು ಈಸಿ ಈ ರೆಸಿಪಿ. ನೀವು ಯಾವಾಗೇ ಮಾಡಿದರೂ ಸಖತ್ ಎಂಜಾಯ್ ಮಾಡ್ಕೊಂಡು ಕುಡಿತೀರಾ. ಇನ್ಫ್ಯಾಕ್ಟ್ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಬಾಡಿನ ಕೂಲ್ ಮಾಡುತ್ತೆ, ರಿಫ್ರೆಶ್ ಮಾಡುತ್ತೆ. ಈ ಸಮ್ಮರ್ಗೆ ಪರ್ಫೆಕ್ಟ್ ಡ್ರಿಂಕ್ ಅಂತಂದರೆ ವಾಟರ್ಮೆಲನ್ ಆಗ್ವಾ ಫಸ್ಕಾ. ಲೆಟ್ಸ್ ಸ್ಟಾರ್ಟ್ ವಿತ್ ದ ರೆಸಿಪಿ. ಮೊದಲಿಗೆ ನಾನು ಕಲಂಗಡಿ ಹಣ್ಣನ್ನ ಕಟ್ ಮಾಡ್ಕೊಂಡಿರೋದನ್ನ ಜ್ಯೂಸರ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ 2 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಬದಲಾಗಿ ಹನಿ ಕೂಡ ಇಲ್ಲಿ ಬಳಸ್ಬೋದು. ಹಾಗೆ ಇಲ್ಲಿ ಒಂದೇ ಒಂದು ಪುದೀನ ದಳ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ಫ್ಲೇವರ್ ಬರಲಿ ಅಂತ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಹಾಗೆ 300 ml ಎಳ್ನೀರನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಹೈ ಸ್ಪೀಡಲ್ಲೇ ಬ್ಲೆಂಡ್ ಮಾಡ್ಕೊಳ್ಳಿ. ಈ ಪ್ರೊಸೀಜರಲ್ಲಿ ಮಾಡಿ ಕುಡಿದಾಗ ತಕ್ಷಣಕ್ಕೆ ನೊರೆ ಬರುತ್ತೆ, ಆಗ ಸಖತ್ ಮಜವಾಗಿರುತ್ತೆ ಈ ಡ್ರಿಂಕ್. ನೀವು ಇಲ್ಲಿ ಎಳ್ನೀರು ಬದಲು ನೀರು ಹಾಕ್ಕೋಬೋದು, ಮಿಂಟ್ ಲೀವ್ಸ್ನ ಸ್ಕಿಪ್ ಮಾಡ್ಕೋಬೋದು. ವಾಟರ್ ಮೆಲನ್ ಬದಲು ಸ್ಟ್ರಾಬೆರೀಸ್, ಪೀಚಸ್ ಅಥವಾ ಯಾವ್ದಾದ್ರು ಬೆರೀಸ್ ಕೂಡ ಯೂಸ್ ಮಾಡ್ಕೋಬೋದು. ಸಖತ್ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಈ ಡ್ರಿಂಕ್ಗೆ ಗಾರ್ನಿಷಿಂಗ್ ಮಾಡೋದು ನಿಮಗೆ ನಾನು ತೋರಿಸ್ತೀನಿ. ಈ ರೀತಿ ಲೆಮನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು 2 ಸ್ಲೈಸ್ ಮಾಡ್ಕೊಳ್ಳಿ. ಹಾಗೆ ಈ ಹಾಫ್ ಲೆಮನ್ ಉಳಿದಿರುತ್ತಲ್ಲ, ನಾನು ಇದನ್ನು ಹಿಂಡ್ಕೊಂಡು ಜ್ಯೂಸ್ ತೆಕ್ಕೊತಿದ್ದೀನಿ. ಈಗ ಸರ್ವಿಂಗ್ ಗ್ಲಾಸ್ನ ಇಟ್ಕೊಂಡು ಗಾರ್ನಿಷಿಂಗ್ ಮಾಡ್ಕೊಳ್ಳೋಣ. ಲೆಮನ್ ಜ್ಯೂಸ್ನ ನಾವು ಗ್ಲಾಸ್ ಎಡ್ಜಸ್ಗೆ ಹಚ್ಚೋಣ. ನಾನು ಈಗಾಗಲೇ ಉಪ್ಪು ಮತ್ತು ಖಾರದ ಪುಡಿನ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಉಪ್ಪು ಖಾರನ ಈ ಗ್ಲಾಸ್ ಎಡ್ಜಸ್ಗೆ ಹಚ್ಕೊಳ್ಳೋಣ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ಕುಡಿತಾ ಸ್ವಲ್ಪ ಸ್ಪೈಸಿಯಾಗಿ ಟ್ಯಾಂಗಿಯಾಗಿ ಸಖತ್ ಟೇಸ್ಟಿ ಅನಿಸುತ್ತೆ. ಈಗ ನಾವು ಮಾಡಿಟ್ಕೊಂಡಿರೋ ಜ್ಯೂಸ್ನ ಸರ್ವಿಂಗ್ ಗ್ಲಾಸ್ಗೆ ಹಾಕೊಳ್ಳೋಣ. ಹಾಗೆ ಒಂದೊಂದು ಪುದೀನ ಎಲೆನ ನಾನು ಗ್ಲಾಸ್ ಒಳಗಡೆ ಹಾಕ್ತಿದ್ದೀನಿ. ನಾವು ಆಲ್ರೆಡಿ ಕಟ್ ಮಾಡಿಟ್ಕೊಂಡಿರೋ ಲೆಮನ್ ಸ್ಲೈಸಸ್ನ ಗ್ಲಾಸ್ ಎಡ್ಜಿಗೆ ಈ ರೀತಿ ಇಟ್ಟರೆ ವಾವ್, ಸಖತ್ ಡಿಲೀಷಿಯಸ್ ಆಗಿ ಕಾಣ್ತಿದೆಯಲ್ಲ. ನೋಡೋಕಷ್ಟೇ ಅಲ್ಲ, ಸಖತ್ ಜ್ಯೂಸಿಯಾಗಿ ಟೇಸ್ಟಿಯಾಗಿ ರಿಫ್ರೆಶಿಂಗ್ ಆಗಿರುತ್ತೆ ಈ ಡ್ರಿಂಕ್. ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಈ ಡ್ರಿಂಕ್ ರೆಸಿಪಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ನಿಮಗೆ ನನ್ನ ರೆಸಿಪಿ ವಿಡಿಯೋ ಇಷ್ಟವಾಯ್ತಾ? ಹಾಗಿದ್ರೆ ಒಂದು ಲೈಕ್ ಮಾಡಿ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರಾ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ. ಇದೇ ರೀತಿ ಟೇಸ್ಟಿಯಾದ ಡಿಫ್ರೆಂಟ್ ಆದ ರೆಸಿಪಿ ವಿಡಿಯೋಸ್ನ ನಾನು ನಿಮ್ಗೆ ತರ್ತಾನೇ ಇರ್ತೀನಿ. See you all soon in my next recipe video. Until then, happy cooking!